ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನನಗೆ ಹೇಳಬೇಕು ಎಲ್ರಿಗೂ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಈ ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ಎಲ್ಲರೂ ವಿಡಿಯೋಸ್ ನೋಡೋರಿಗೆ ಹೇಳೋದು ಒಂದೇ, ನಿಮ್ಮ ಮನೆ ಹೆಣ್ಮಕ್ಳನ್ನ, ಅದೇ ಹೆಣ್ಮಕ್ಳು ಗಂಡು ಮಕ್ಳನ್ನ ಯಾವ ವಿಷಯದಲ್ಲೂ ತುಂಬ ಫೋರ್ಸ್ ಮಾಡಬೇಡಿ. ಈಗ ಚೆನ್ನಾಗಿ ತಿನ್ಬಿಟ್ಟು ಇನ್ನೂ ಪಾರ್ಸಲ್ ಮಾಡಿ ಗೊತ್ತಾವಳೆ ಮನೆಗೆ. ಹಾಗೆಯೇ ಇವತ್ತು ಒಂದು ಚಿಮ್ನಿನೂ ಮತ್ತು 4 ಬರ್ನರ್ ಸ್ಟವ್ ತೊಗೊಂಡಿದ್ದೆ, ಬುಕ್ ಮಾಡಿದ್ದೆ. ಅದು ಬೇಕೋ ಇವತ್ತು ನಮ್ಮ ಮನೆಗೆ ಹೊಸ ಅತಿಥಿ ಬಂದಿದ್ದಾರೆ. ನೀವು ಆಲ್ಮೋಸ್ಟ್ ಶಾರ್ಟ್ಸಲ್ಲೆಲ್ಲ ನೋಡಿರ್ಬೋದು. ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ಹೆಣ್ಮಕ್ಳು ಗಂಡು ಮಕ್ಳಿಗೂ ಅಷ್ಟೇ ನಾನೊಂದು ವಿಷಯ ಶೇರ್ ಮಾಡಬೇಕಂತ ತುಂಬ ದಿವಸದಿಂದ ಅಂದ್ಕೊತಾ ಇದ್ದೆ. ಸೊ ಆಗ್ತಾ ಇರಲಿಲ್ಲ. ಈ ಟೈಮಲ್ಲಿ ನಾನು ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಎಲ್ಲ ಹೆಣ್ಮಕ್ಳು ಫೀಲಿಂಗ್ಸು ನನ್ನ ಥರನೇ ಇರುತ್ತೆ. ಆ್ಯಂಡ್ ಎಲ್ಲ ಗಂಡು ಮಕ್ಕಳು ಇದೇ ಥರ ನೋಡ್ಕೋತಾರೋ ಏನೋ ನನಗಂತೂ ಗೊತ್ತಿಲ್ಲ. ಸೊ ನನಗೆ ಹೇಳಬೇಕು ಎಲ್ರಿಗೂ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಈ ವಿಡಿಯೋಸ್ನ ಮಾಡ್ತಾಯಿದ್ದೀನಿ. ಸೊ ಕೆಲವ್ರು ಅನಿಸುತ್ತೆ ನಮಗೇನೋ ಅನಿಸಲ್ಲ, ಆ್ಯಂಡ್ ನಾವಿರೋದೇ ಹೀಗೆ, ಆ್ಯಂಡ್ ನಮಗೇನು ಆ ಥರ ಫೀಲಿಂಗ್ಸ್ ಆಗೋಲ್ಲ ಅಂತ ಕೆಲವ್ರಿಗೆ ಅನ್ನಿಸ್ಬೋದು. ಕೆಲವ್ರಿಗೆ ಸೇಮ್ ನನ್ನ ಥರನೇ ಫೀಲಿಂಗ್ಸ್ ಆಗೋ ಥರನೂ ಇರಬಹುದು. ಸೊ ಏನು ವಿಷಯ ಅಂದರೆ, ನನಗೆ ಸಮ್ಟೈಮ್ಸ್ ಏನಾದರೂ ಕೆಲಸ ಮಾಡಿ ಸುಸ್ತಾದಾಗ ಅಥವಾ ಒಂಥರ ನಮ್ಮಮ್ಮನ ನೆನಪಾದಾಗ ಆ ದಿನ ಎಲ್ಲ ನನಗೇನೂ ಕೆಲಸ ಮಾಡೋಕ್ಕೆ ಆಗೋಲ್ಲ, ಆ್ಯಂಡ್ ತುಂಬ ಡಲ್ ಅಂತ ಅನಿಸ್ತಾ ಇರುತ್ತೆ. ಆ ಟೈಮಲ್ಲಿ ಏನು ವೀಡಿಯೋಸ್ ನೋಡ್ತಾ ಇದ್ದೀರಾ, ನನಗೆ ಇವತ್ತು ತುಂಬ ಕೆಲಸ ಮಾಡಿ ಸುಸ್ತಾಗಿತ್ತು, ಆ್ಯಂಡ್ ಅಡುಗೆ ಮಾಡೋಕ್ಕೆ ಮನಸ್ಸಿರಲಿಲ್ಲ. ಸೊ ಆ ಟೈಮಲ್ಲಿ ಕಿರಣ ನನಗೆ ಅಡುಗೆ ಮಾಡೋಕ್ಕಾಗ್ತಾಯಿಲ್ಲ, ಸುಸ್ತಾಗ್ತದೆ ಅಂದ ತಕ್ಷಣ ಓಕೆ ಆಯಿತು ರಾಮನಗರದಿಂದ ತರೋಣ ಅಂತ ಹೇಳಿ ನಾವು ಹೊರಗಡೆಯಿಂದ ಊಟ ತಂದು ಊಟ ಮಾಡೋದು. ಏಕೆಂದರೆ ಕೆಲವು ಸಲ ಮನಸ್ಸಿರಲ್ಲ, ಮಾಡಲೇಬೇಕು ಅಂತ ಏನು ನೆಸೆಸಿಟಿ ಇರಲ್ಲ. ಸೊ ಆ ಟೈಮಲ್ಲಿ ಏನು ಮಾಡ್ತೀವಿ, ಹೆಣ್ಮಕ್ಳಿಗೆ ಹೆಲ್ತ್ ಇಶ್ಯೂಸ್ ಇರುತ್ತೆ. ಬೇರೆ ಅವ್ರಿಗೂ ಅಷ್ಟೇ 24/7 ಮನೆ ಕೆಲಸ ಅಂತೆ, ಅದಂತೆ ಇದಂತೆ, ಮನೆ ಸಂಸಾರ ಇದಕ್ಕೆ ಟೈಮ್ ಕೊಡ್ತಾಯಿರ್ತಾರೆ. ಗಂಡು ಮಕ್ಕಳಾದರೆ ಕೆಲ್ಸಕ್ಕೆ ಹೋಗ್ತಾರೆ, ಅಟ್ಲೀಸ್ಟ್ 1 ಡೇ ಸಂಡೇ ಆದರೂ ಅವ್ರಿಗೆ ಲೀವ್ ಇರುತ್ತೆ. ಸೊ ಹೆಣ್ಮಕ್ಳಿಗೆ ಹಾಗೇನಿಲ್ಲ, ಅಡುಗೆ ಮಾಡಲೇಬೇಕು, ಮನೆ ಕೆಲಸ ಮಾಡಲೇಬೇಕು, ಕಂಪಲ್ಸರಿ ಇರುತ್ತೆ. ಸೊ ಅಂಥ ಒಂದು ಸಿಚುವೇಷನಲ್ಲಿ ನಾನಿದ್ದಾಗ ನನ್ನ ಗಂಡ ಹೊರಗಡೆಯಿಂದ ಊಟ ತಂದುಕೊಡೋದು. ಆಮೇಲೆ ನಮ್ಮ ಮನೇಲಿ ಎಕ್ಸ್ಪೆಷಲಿ ನನಗೆ ಕೆಲಸ ಮಾಡೋಕ್ಕೆ ಒಂದಿನ ಮನಸ್ಸಿರಲ್ಲ ಅನ್ನೋ ಟೈಮಲ್ಲಿ ನೀನು ಯಾಕೆ ಮಾಡಿಲ್ಲ, ನೀನು ಯಾಕೆ ಅಡುಗೆ ಮಾಡಿಲ್ಲ ಅಂತ ಯಾವತ್ತೂ ಕೇಳೋದೇ ಇಲ್ಲ. ಸೊ ನನಗೆ ಅಂಥ ಟೈಮಲ್ಲಿ ಹೋಗ್ಲಿ ಬಿಡು, ಅಡುಗೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಹೊರ್ಗಡೆನೇ ತಂದು ತಿನ್ನೋಣ, ಅಥವಾ ನಾನೇನಾದ್ರು ಡಲ್ಲಾಗಿದ್ದಾಗ ಅವನಿಗೆ ಗೊತ್ತಾಗುತ್ತೆ ನನ್ನ ಫೇಸಲ್ಲಿ ಅವ್ರ ಅಮ್ಮನ ನೆನಪಾಗಿದೆ ಅವಳಿಗೆ ಅಂತ. ಆ ಟೈಮಲ್ಲೆಲ್ಲ ರಾಮನಗರಕ್ಕೆ ಕರ್ಕೊಂಡೋಗೋದು, ಆ ಥರ ನನ್ನನ್ನು ಆ ಒಂದು ಅಟ್ಮಾಸ್ಫಿಯರಿಂದ ಆಚೆ ತರ್ತಾನೆ. ಸೊ ಇದರಿಂದ ನಾನು ಏನು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ವೈಫು ಅಥವಾ ಅದೇ ಸಿಚುವೇಷನಲ್ಲಿ ನಿಮ್ಮ ಹಸ್ಬೆಂಡ್ಸ್ ಇರ್ಬೋದು, ಅವ್ರಿಗೇನು ಕೆಲಸ ಮಾಡೋಕ್ಕೆ ಮನಸ್ಸಿರಲ್ಲ, ಅದು ಫೋರ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ಅಂಥ ಟೈಮಲ್ಲಿ ಏನಕ್ಕೆ ಅವ್ರಿಗೇನು ಕೆಲಸ ಮಾಡೋಕ್ಕೆ ಮನಸ್ಸಿಲ್ಲ ಅಂದಾಗ ನೀನು ಯಾಕೆ ಮಾಡಲೇಬೇಕು ಅನ್ನೋ ಪ್ರೆಷರ್ ಇರಬಾರ್ದು. ಆ್ಯಂಡ್ ಎಕ್ಸ್ಪೆಷಲಿ ಅದು ಗಂಡನ ಕಡೆಯಿಂದ ಬರಬಾರ್ದು. ನಾವೆಲ್ಲ ಮುಂಚೆ ತುಂಬ ಏನು ಅಂದ್ಕೊತಾ ಇದ್ವಿ ಅಂದರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಊಟದಿಂದನೇ ಶುರುವಾಗ್ಬಿಟ್ಟಿತ್ತು. ಆ್ಯಂಡ್ ನಾವಿಬ್ಬರು ಏನೇ ಒಂದು ಅರ್ಥ ಮಾಡ್ಕೊಳಕ್ಕೆ ಹೋದರೂ ಅದರಲ್ಲಿ ಮಧ್ಯ ಬರೋ ಅಂಥ ವ್ಯಕ್ತಿಗಳಿಂದ ನಮಗೆ ನಮ್ಮಿಬ್ಬರನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ಸಿಗ್ತಿರ್ಲಿಲ್ಲ. ಆ್ಯಂಡ್ ಅವರು ಮಧ್ಯೆ ಮೂಗು ತೂರಿಸಿ ನಮ್ಮಿಬ್ಬರ ನಡುವೆ ಆ ಜಗಳನ ತುಂಬ ಜಾಸ್ತಿ ಮಾಡೋಕ್ಕೆ ಶುರು ಮಾಡಿಬಿಡೋರು. ಸೊ ಯಾಕೆ ಈ ಟೈಮಲ್ಲಿ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ನೀವಿಬ್ಬರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳಿ. ಒಬ್ರಿಗೊಬ್ರು ಫೀಲಿಂಗ್ಸ್ನ, ಅವಳಿಗೆ ಮಾಡೋಕ್ಕೆ ಇಷ್ಟ ಇದೆಯಾ, ಇಷ್ಟ ಇಲ್ವಾ, ಅವಳಿಗೆ ಮನಸ್ಥಿತಿಗೆ ಸರಿ ಇದೆಯಾ, ಈ ಟೈಮಲ್ಲಿ ನಾನು ಅವಳಿಗೆ ಈ ಥರ ಹೇಳಿದ್ರೆ ನೋವಾಗುತ್ತಾ, ಆ ಥರ ಗಂಡು ಮಕ್ಕಳು ಯೋಚನೆ ಮಾಡಬೇಕು. ಆ್ಯಂಡ್ ಹೆಣ್ಮಕ್ಳು ಅಷ್ಟೇ, ಗಂಡು ಮಕ್ಳು ಏನಾದರೂ ಹೇಳಿದ ತಕ್ಷಣ ತಂದು ಕೊಟ್ಟಿಲ್ಲ ಅಂದಾಗ, ಇನ್ನೊಂದು ಮಾಡಿಲ್ಲ ಅಂದಾಗ ಅವ್ರಿಗೂ ಮನಸ್ಸಿರಲ್ಲ. ಆವಾಗ ನಾವು ಜಾಸ್ತಿ ಪ್ರೆಷರ್ ಹಾಕಬಾರ್ದು. ಯಾವುದೇ ವಿಷಯನೂ ಅಷ್ಟೇ, ನಮಗೆ ಇಷ್ಟ ಇಲ್ದಿರೋದು ಅವ್ರು ಹೇಳಬಾರ್ದು, ಅವ್ರಿಗೆ ಇಷ್ಟ ಇಲ್ದಿರೋದು ನಾವು ಹೇಳಬಾರ್ದು. ಸೊ ಆ ಟೈಮಲ್ಲಿ ಆ ಒಂದು ನಮಗೆ ಏನು ಮಾಡೋದಕ್ಕೂ ಮನಸ್ಸಿಲ್ಲದೆ ಇರೋ ಟೈಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಇಟ್ಸ್ ಓಕೆ. ಯಾಕೆಂದರೆ ಆಪ್ಷನಲ್ ತುಂಬ ಇರುತ್ತೆ. ಇದಾಗಿಲ್ಲ ಅಂದರೆ ಓಕೆ ನಡೆಯುತ್ತೆ, ಏನು ಅಡುಗೆ ಮಾಡಿಲ್ಲ ಅಂದರೆ ಊಟನೇ ಮಾಡೋಕ್ಕಾಗಲ್ವಾ ಅನ್ನೋ ಒಂದು ಮೆಂಟಾಲಿಟಿಲಿ ನನ್ನ ಗಂಡ ನನ್ನನ್ನು ಈ ಸಿಚುವೇಷನಲ್ಲಿ ಆಲ್ಮೋಸ್ಟು ಒಂದು 2 ಇಯರಿಂದನೂ ನಾವಿಬ್ಬರು ಹೀಗೇ. ಸೊ ತುಂಬ ದಿನದಿಂದನೂ ಇದನ್ನು ನಾನು ಶೇರ್ ಮಾಡಬೇಕಂತ ಅಂದ್ಕೊತಾ ಇದ್ದೆ. ಯಾಕಂದರೆ ಎಲ್ಲರೂ ವೀಡಿಯೋಸ್ ನೋಡೋರಿಗೆ ಹೇಳೋದು ಒಂದೇ, ನಿಮ್ಮ ಮನೆ ಹೆಣ್ಮಕ್ಳನ್ನ, ಅದೇ ಹೆಣ್ಮಕ್ಳು ಗಂಡು ಮಕ್ಳನ್ನ ಯಾವ ವಿಷಯದಲ್ಲೂ ತುಂಬ ಫೋರ್ಸ್ ಮಾಡಬೇಡಿ. ಆ್ಯಂಡ್ ಒಬ್ರನ್ನೊಬ್ರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಈ ವಿಡಿಯೋ ಹಾಕ್ತಾ ಇರೋದು. ಇವತ್ತು ಅಷ್ಟೇ ನನಗೆ ಅಡುಗೆ ಮಾಡೋಕ್ಕೆ ಮನಸ್ಸಿರಲಿಲ್ಲ. ಸೊ ಹಾಗೆ ಮನಸ್ಸಿಲ್ಲ ಅನ್ನೋ ಟೈಮಲ್ಲಿ ನಾವಿಬ್ಬರೇ ಇರೋದ್ರಿಂದ
ಪಾರ್ಸಲ್ ತಂದುಬಿಡ್ತೀವಿ, ಇಲ್ಲಾಂದರೆ ಅಡ್ಜಸ್ಟ್ ಮಾಡ್ಕೊತೀವಿ. ನನಗೆ ತುಂಬ ಫೋರ್ಸಬಲ್ ಆಗ್ತದೆ ಮನಸ್ಸಿಗೆ. ನನಗೆ ಈ ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ ಅಂದರೆ ವಾಟೆವರ್ ಏನೇ ಕೆಲಸ ಆಗಿರ್ಬೋದು, ಅದು ಅಡುಗೆ ಆಗಿರ್ಬೋದು, ಮನೆ ಕೆಲಸ ಆಗಿರ್ಬೋದು, ವಾಟೆವರ್ ಏನೇ ಆಗಿರ್ಬೋದು, ನಾನಂತೂ ಫೋರ್ಸಬಲಿ ನನ್ನ ಮನಸ್ಸಿಗೆ ಇಷ್ಟ ಇಲ್ಲ ಅಂದಮೇಲೆ ನಾನು ಯಾವ ಕೆಲಸನೂ ನಾನು ಮಾಡೋಕ್ಕೋಗಲ್ಲ. ಸೊ ನಾವಿಬ್ಬರು ಮಾತಾಡ್ಕೊಂಡಿರೋದು ಅದನ್ನೇ, ಒಬ್ರಿಗೊಬ್ರು ಫೋರ್ಸಬಲಿ ಯಾವ ಕೆಲಸ ಮಾಡೋಕ್ಕೆ ಇಷ್ಟ ಇರಲ್ಲ. ಆ ಒಂದು ಕೆಲಸನ ಇಬ್ಬರು ಅಷ್ಟೇ ಒಬ್ರಿಗೊಬ್ರು ನೀನು ಮಾಡಲೇಬೇಕು ಅಂತ ಪ್ರೆಸರ್ ಹಾಕಿ ಇಬ್ಬರು ಮಾಡೋದು ಬೇಡ ಅಂತ ನಾವಿಬ್ಬರು ಮಾತಾಡ್ಕೊಂಬಿಟ್ಟಿದ್ದೀವಿ. ಸೊ ಅದೇ ವಿಷಯನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು. ಸೊ ಇದನ್ನು ನಾನು ಹೇಳೋದು ನಿಮಗೆಲ್ಲ ಎಷ್ಟು ಮಟ್ಟಿಗೆ ಸರಿ ತಪ್ಪು ಅನಿಸುತ್ತೆ ಗೊತ್ತಿಲ್ಲ. ಸೊ ಅದರಿಂದ ನಮ್ಮಿಬ್ಬರ ನಡುವೆ ಆಗೋ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಆಚೆ ಬಂದಿದ್ದೀವಿ, ಇದನ್ನು ಮಾತ್ರ ಹೇಳ್ಬೋದು. ಈಗ ಚೆನ್ನಾಗಿ ತಿನ್ಬಿಟ್ಟು ಇನ್ನೂ ಪಾರ್ಸಲ್ ಮಾಡಿ ಕತ್ತವಳೆ. ಒಂದೊಂದ್ಸಲ ಅಡುಗೆ ಮಾಡೋಕ್ಕೆ ಮೂಡಿರಲ್ಲ, ಆವಾಗ ಹೋಟೆಲಲ್ಲಿ ಪಾರ್ಸಲ್ ಮಾಡಿ ತಿನ್ಬಿಡೋದು. ಹೋಟೆಲಿಂದ ಆರ್ಡ್ರ್ ಮಾಡಿದ್ರೆ ಮನೆಗೆ ತಂದುಕೊಡ್ತಾರೆ, ಈಗ ನಾವೇ ಹೋಗಿ ತಗೋಬೋದು. ಯಾವ್ದು ನಿನಗೆ ಬೆಸ್ಟು? ನಮ್ಗೆ ಊಟ ಸಿಕ್ಕು ಸಾಕು. ಒಂದೊಂದ್ಸಲ ಅಡುಗೆ ಮಾಡೋಕ್ಕೆ ಮೂಡೇ ಇರೋಲ್ಲ, ಒಂದೊಂದ್ಸಲ ಬೇಜಾರಾಗ್ತಾ ಇತ್ತು. ಇವತ್ತು ಯಾಕೋ ಬಾಡಿ ಎಲ್ಲ ಪೇನ್ ಆಗ್ತಾ ಇತ್ತು. ಮನೆ ಕಟ್ತಾ ಇಲ್ವಲ್ಲ, ಅದೇ ಸಿಮೆಂಟ್ ಬರೋದು ಡೈಲಿ ಮಾಡಾಕ್ತೀನಲ್ವಾ, ಡೈಲಿ ಅಂತೂ ಮಾಡಾಕ್ತೀನಿ. ಯಾವಾಗಲಾದರೂ ಒಂದೊಂದ್ಸಲ ಬೇಜಾರಾದಾಗ, ಅಡುಗೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂದಾಗ 24/7 ಯಾವಾಗೂ ಹೆಣ್ಮಕ್ಳು ಅಡುಗೆ ಮನೆಯಲ್ಲ ಇರ್ತೀವಿ, ಅಡುಗೆ ಮಾಡ್ತಾನೆ ಇರ್ತೀವಿ. ವಾರದಲ್ಲಿ 1-3 ದಿನ ಮೂಡಿರಲ್ಲ ಮಾಡೋಕ್ಕೆ. ಈಗ ಎಲ್ಲಿದ್ದು ಊಟ ಅಂತ ಅಂದರೆ ರಾಜೇಶ್ ಬಿರಿಯಾನಿ. ಬೇಜಾರಾದಾಗ ಅಡುಗೆ ಮಾಡೋಕ್ಕಾಗಲ್ಲ ಅಂದಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತಾನೆ. ಹೋಟೆಲಲ್ಲಿ ಪಾರ್ಸಲ್ಲು ತರೋದು, ಹೋಟೆಲಿಂದ ಬುಕ್ ಮಾಡೋದು ಎಲ್ಲ ಹೆಲ್ಪ್ ಮಾಡ್ತಾನೆ ಸ್ವಲ್ಪ. ಅಡುಗೆ ಮನೇಲಂತೂ ಅಡುಗೆ ಅಂತೂ ಮಾಡಲ್ಲ, ಹೋಟೆಲಲ್ಲಿ ಮಾತ್ರ ಪಾರ್ಸಲ್ಲು ವಾರದಲ್ಲಿ 1-3 ದಿನ ಹೋಟೆಲಲ್ಲಿ. ಅಂದರೆ ನನಗೆ ಹುಷಾರಿಲ್ಲ ಅಂದಾಗ, ಅಥವಾ ಇವತ್ತೇನೋ ಅಡುಗೆ ಮಾಡೋಕ್ಕೆ ಫೋನಲ್ಲೇ ಹೇಳ್ಬಿಡ್ತೀನಿ, ಇವತ್ತು ಯಾಕೋ ಅಡುಗೆ ಮಾಡೋಕ್ಕೆ ಇಷ್ಟ ಇಲ್ಲ, ಯಾಕೋ ಅಡುಗೆ ಮನೆಗೆ ಹೋಗೋಕ್ಕಾಯ್ತಾ ಇಲ್ಲ ಅಂತ ಹೇಳಿದಾಗ ಕಂಪಲ್ಸರಿ ಪಾರ್ಸಲ್. ನಿನಗೇನು ಅನಿಸ್ತು ಹೋಟೆಲ್ ಊಟ? ಹೋಟೆಲ್ ಊಟ ದುಡ್ಡು ಕೊಡ್ಬೇಕಷ್ಟೇ. ಬಟ್ ಏನಂದರೆ ಯಾವಾಗ ಅಷ್ಟೇ ಹೆಣ್ಮಕ್ಳುಗಳಿಗೆ ಈ ಥರ ಅಡುಗೆ ಮಾಡೋಕ್ಕಾಗಲ್ಲ ಅಂದಾಗ, ಕಷ್ಟ ಆಗ್ತೈತೆ ಅಂದಾಗ, ಆಮೇಲೆ ಹುಷಾರಿಲ್ಲದೆ ಇರೋ ಟೈಮಲ್ಲಿ ಸ್ವಲ್ಪ ಮನೇಲಿ ಅಡ್ಜಸ್ಟ್ ಮಾಡ್ಕೊಳ್ಳೋ ಅಂತ ಗಂಡ ಇರಬೇಕು. ಹೋಟೆಲಲ್ಲೆಲ್ಲ ಬುಕ್ ಮಾಡಿ ತರಿಸ್ಬೇಕು ಅವಾಗವಾಗ. ಅಂದರೆ ನಾನು ಕಂಪಲ್ಸರಿ ಯಾವಾಗ ಜಾಸ್ತಿ ಹೋಟೆಲ್ ಊಟ ಇನ್ನು ಬೇಕು ಅಂತೇನು ಅನ್ನಲ್ಲ. ಸೊ ನನಗೆ ಕಂಫರ್ಟಬಲ್ ಇಲ್ಲ ಅಂದಾಗ, ನನಗೆ ಬೇಜಾರಾದಾಗ, ಅಥವಾ ನನಗೆ ಅಡುಗೆ ಮನೆ ಕಡೆ ಹೋಗೋಕ್ಕಾಗಲ್ಲ ಅಂದಾಗ ಅವ್ನು ಸ್ವಲ್ಪ ಅರ್ಥ ಮಾಡ್ಕೊತಾನೆ. ಈಗ ಒನ್ ಇಯರಿಂದನೂ ಅಷ್ಟೇ, ಅಂದರೆ ವಾರದಲ್ಲಿ 2 ಡೇಸ್ ಇಲ್ಲ 1 ಡೇ ಯಾವಾಗಾದರೂ ಬೇಜಾರಾದಾಗ, ಅಥವಾ ಮಂತ್ಲಿಲಿ ಯಾವತ್ತಾದರೂ 2 ಡೇಸ್ ಹಂಗೆ ಅನ್ನಿಸ್ದಾಗ ಹೋಟೆಲಲ್ಲಿ ಬುಕ್ ಮಾಡ್ಕೊಂಬಿಡ್ತೀವಿ. ಮನೆಗೆ ಹಾಗೆಯೇ ಇವತ್ತು ಒಂದು ಚಿಮ್ನಿನೂ ಮತ್ತು 4 ಬರ್ನರ್ ಸ್ಟವ್ ತೊಗೊಂಡಿದ್ದೆ, ಬುಕ್ ಮಾಡಿದ್ದೆ, ಅದು ಬಂತು. ಸೊ ಯುಗಾದಿಲಿ ನಾನು ಬುಕ್ ಮಾಡಿದ್ದು ಇವತ್ತು ಬಂದಿದೆ. ಸೊ ಆಫರ್ ಪ್ರೈಸಲ್ಲಿತ್ತು. ಹೊಸ ಮನೆಗೆ ಚಿಮ್ನಿ ಬೇಕಲ್ಲ, ಇನ್ನೇನು ಕೆಲಸ ಮುಗಿತಾ ಬಂದಿದೆ. ಸೊ ಹಾಗಾಗಿ ಚಿಮ್ನಿ ಮತ್ತು 4 ಬರ್ನರ್ ಸ್ಟವ್ ಬೇಕಾಗಿತ್ತು. ಸೊ ಈಗಿಂದನೇ ರೆಡಿ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಹೊಸ ಮನೆಗೆ ಹೋಗೋ ಟೈಮ್ಗೆ ಅದಾಗಲ್ಲ. ಸೊ ಹಾಗಾಗಿ ಅಲ್ಲೂ ಅಷ್ಟೇ ಅವ್ರು ಏನಿದ್ರು ಮನೆ ಕನ್ಸ್ಟ್ರಕ್ಷನ್ನು ಅದು ಮಾತ್ರ ಒಪ್ಕೊಂಡಿದ್ದಾರೆ, ಇದೆಲ್ಲ ನಮ್ಮದೇ ಅಲ್ವಾ. ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊತ. ಇನ್ನೊಂದು ವಿಷಯ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು. ಇವತ್ತು ನಮ್ಮ ಮನೆಗೆ ಹೊಸ ಅತಿಥಿ ಬಂದಿದ್ದಾರೆ. ನೀವು ಆಲ್ಮೋಸ್ಟ್ ಶಾರ್ಟ್ಸಲ್ಲೆಲ್ಲ ನೋಡಿರ್ಬೋದು. ಇವ್ರ ಹೆಸರು ಸೋನು ಅಂತ. ನನಗಂತೂ ತುಂಬ ಖುಷಿಯಾಗಿದೆ ಇವ್ರು ಬಂದಿದ್ದು. ಸೊ ಹೆಂಗೆ ಹೇಳೋದು ಅಂತ ಗೊತ್ತಾಗ್ತಾಯಿಲ್ಲ. ನಾನು ಜಾನಿ ಸಾಕಿದ್ಮೇಲೆ ಇವರು ನನಗೆ ನೆಕ್ಸ್ಟು. ಜಾನಿನೂ ಅಷ್ಟೇ ತುಂಬ ಚೆನ್ನಾಗಿ ಸಾಕಿದ್ದಾರೆ. ಅವರು ವಾಪಸ್ ಕೊಡೋಲ್ಲ ಅಂತ ಹೇಳಿಬಿಟ್ರು. ನಾವು ಯಾರನ್ನ ಜಾಗ ಇಲ್ಲದೆ ತೊಗೊಂಡೋಗಿ ಬಿಟ್ಟಿದ್ವಿ ಆ ಮನೆಯವರು. ಸೊ ಹಾಗಾಗಿ ನನಗೆ ಒಂದು ಪೆಟ್ ಇದ್ದರೆ ಚೆನ್ನಾಗಿರುತ್ತೆ ಮನೇಲಿ, ಮೈಂಡ್ ಫ್ರೆಶ್ ಆಗುತ್ತೆ. ಆ್ಯಂಡ್ ನನಗೆ ಪೆಟ್ ಸಾಕೋದು, ಗಿಡಗಳು ಹಾಕೋದು ಅದೆಲ್ಲ ನಂಗೆ ತುಂಬ ಇಷ್ಟ. ಸೊ ಹಾಗಾಗಿ ಇವಳು ನಮ್ಮ ಮನೆಗೆ ಮಹಾಲಕ್ಷ್ಮಿ ಥರ ಬಂದಿದ್ದು.
ಸೊ ಇವಳು ಬಂದಮೇಲೆ ನಮಗೆ ತುಂಬ ಬೇಜಾರೆಲ್ಲ ಕಡಿಮೆ ಆಗಿದೆ. ಆ್ಯಂಡ್ ಎಲ್ರಿಗೂ ಹೇಳೋದಷ್ಟೇ, ನಿಮ್ಮ ಮನೇಲಿ ಒಂದು ಪೆಟ್ ಸಾಕಿ, ಇಲ್ಲಾಂದರೆ ಗಿಡಗಳು ಸಾಕಿ. ಸೊ ಅದರಿಂದ ಎಷ್ಟೋ ಯೋಚನೆ ಎಲ್ಲ ಮೈಂಡಿಂದ ಹೋಗುತ್ತೆ. ಆ್ಯಂಡ್ ತುಂಬ ಬ್ಯುಸಿಯಾಗಿ ಕೂಡ ಇರ್ಬೋದು. ಇವಳು ಬಂದಮೇಲೆ ನಾವಿಬ್ಬರು ತುಂಬ ಖುಷಿಯಾಗಿದ್ದೀವಿ. ಆ್ಯಂಡ್ ಇದ್ರ ಜೊತೆ ಕಾಲ ಕಳೆಯೋದ್ರಲ್ಲೇ ಟೈಮ್ ಹೋಗ್ಬಿಡತ್ತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.